ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಲೈಟಾಗಿ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ. ಸೊ ಮಕ್ಕಳು ಸಹ ಎದ್ದು ಬೇಗನೆ ಸ್ನಾನ ಎಲ್ಲ ಮಾಡಿ ಅವರು ಪೂಜೆ ಮಾಡಿದ್ರು ಇಬ್ರು. ಆ್ಯಂಡ್ ಮುನಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಮುರಳಿ ಊರಿಗೆ ಹೋಗಿರೋದ್ರಿಂದ ನಾವು 4 ಜನ ಮಾತ್ರನೇ ಇರೋದು. ಸೊ ಲೈಟಾಗಿಯೇ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸ್ ಮಾಡಿದ್ದೆ. ಅಂದರೆ ಬೇಗ ಲೈಕ್ ಹಬ್ಬದ ಊಟ ಅದು ಇದು ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಬೆಳಗ್ಗೆನೇ ಲೆಮನ್ ರೈಸ್ ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲರದು ಮುಗಿಸ್ಕೊಂಡಿದ್ದಾರೆ. ಈಗ ಹೆಸರುಬೇಳೆ ಮಧ್ಯಾಹ್ನದ ಅಡುಗೆಗೆ ಮಾಡೋಣ ಅಂಥೇಳಿ ಹೆಸರುಬೇಳೆ ನೆನೆಸ್ತಾ ಇದ್ದೀನಿ. ಇದು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ನೆನೆಸ್ಕೊತಾ ಇರೋದು. ಸೊ ಜಾಸ್ತಿ ಎಲ್ಲ ಏನು ಅಡುಗೆ ಮಾಡ್ತಾಯಿಲ್ಲ, ಲೈಟಾಗಿಯೇ ಮಾಡ್ಕೊತಾ ಇರೋದು. ಇನ್ನು ಶಿವರಾತ್ರಿ ಹಬ್ಬ ಅಂತಂದರೆ ಆಬ್ವಿಯಸ್ಲಿ ಎಲ್ಲರ ಮನೇಲೂ ತಂಬಿಟ್ಟು ಮಾಡೇ ಮಾಡ್ತಾರೆ ಅಲ್ವಾ, ಹುರಕ್ಕಿ ತಂಬಿಟ್ಟು ಅಂತ ಅಕ್ಕಿನ ಹುರಿದು ಮಾಡೋದು. ಸೊ ನಾನು ಹುರಿದಕ್ಕಿ ತಂಬಿಟ್ಟನ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಯೂಶ್ವಲಿ ಅಮ್ಮ ಯಾವಾಗಲೂ ರೇಷನ್ ಅಕ್ಕಿನ ಬಳಸ್ಕೊಂಡು ತಂಬಿಟ್ಟು ಮಾಡ್ತಾಯಿದ್ರು. ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ಈ ರೀತಿ ಈ ಅಕ್ಕಿಯಲ್ಲಿ ಮಾಡೋದಕ್ಕಿಂತ ಅದರಲ್ಲಿ ಮಾಡ್ಕೊಳ್ಳೋದೇ ನನಗೆ ತುಂಬ ಅಭ್ಯಾಸ. ಲೈಕ್ ಯಾವಾಗಲೂ ಅದರಲ್ಲೇ ಮಾಡೋದು. ಸೊ ಹುರ್ಕೊಂಡು ಅಕ್ಕಿನ ಸ್ವಲ್ಪ ತಣ್ಣಗೆ ಮಾಡಿದ್ದಾದಮೇಲೆ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಜರಡಿ ತಿರುಗಿಸ್ಕೋಬೋದು. ನಾನು ಆಲ್ರೆಡಿ ಕಂಪ್ಲೀಟಾಗಿ ಫೈನ್ ಪೌಡರ್ ಮಾಡ್ಕೊಂಡಿರೋದ್ರಿಂದ ಎಲ್ಲೂ ತಿರಿ ಥರ ಇರುತ್ತೆ ಅಲ್ವ, ಆ ಥರ ಏನೂ ಇಲ್ಲ. ಸೊ ಹಾಗಾಗಿ ನಾನೇನು ಜರಡಿ ಮಾಡ್ಕೊತಾ ಇಲ್ಲ. ಆ್ಯಂಡ್ ಒಂದು ಕಡೆ ಒಂದು ಸ್ವಲ್ಪ ಹುರ್ಗಡ್ಲೆನ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಹುರಕ್ಕಿ ತಂಬಿಟ್ಟನೆ ಹುರಿದಿರೋ ಅಂಥ ಅಕ್ಕಿಯಲ್ಲೇ ತಂಬಿಟ್ಟನ್ನ ಮಾಡ್ಕೊತಾರೆ. ಕೆಲವೊಬ್ಬರು ಬರೀ ಹುರ್ಗಡ್ಲೆಯಲ್ಲೇ ಫ್ರೈ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಸಹ ಮಾಡ್ಕೊತಾರೆ. ತುಂಬ ಡಿಫ್ರೆಂಟ್ ಆಗಿ ಮಾಡ್ಕೊತಾರೆ. ಸೊ ನಾನು ಎರಡೂ ರೀತಿಯೂ ಮಾಡ್ತೀನಿ. ಸೊ ಈಗ ಹುರ್ಕೊಂಡಿದ್ನಲ್ವ ಹುರ್ಗಡ್ಲೆ, ಅದನ್ನು ಸಹ ಅಕ್ಕಿ ಪೌಡರ್ ಏನು ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಬಿಟ್ಟು ಕಡಲೆ ಬೀಜನ ಚಟ್ನಿಗೆ ಯಾವ ರೀತಿ ಬೇಕು ಅಷ್ಟು ತನಕ ಫ್ರೈ ಮಾಡಿಕೊಂಡು ಅದು ಸಿಪ್ಪೆ ತೆಗೆದು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಣಕೊಬ್ಬರಿನೂ ಸಹ ಸ್ವಲ್ಪ ತುರ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಒಣಕೊಬ್ಬರಿ ತುರಿಯೋದಂದರೆ ತುಂಬ ಹಿಂಸೆ ಕೆಲಸ. ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಅಮ್ಮ ನನಗೆ ಕರ್ಜಿಕಾಯಿ ಮಾಡಬೇಕಾದ್ರೆ ನನಗೆ ಕೊಡ್ತಾಯಿದ್ರು ಈ ಕೆಲಸ. ಒನ್ ಆಫ್ ದಿ ಹೇಟೆಸ್ಟ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಈಗೂ ನಾನೇ ಮಾಡ್ಕೊಬೇಕು, ವಿಧಿ ಇಲ್ಲ. ಸೊ ಒಣಕೊಬ್ಬರಿನೂ ತುರಿದು ಸೈಡಲ್ಲಿ ಇಟ್ಕೊಂಡು ಆವಾಗಲೇ ಮಾಡಿಟ್ಕೊಂಡಿದ್ನಲ್ವ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ಒಣಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಲೈಟಾಗಿ ಎಳ್ಳು ಮತ್ತು ಕಡಲೆಪುರಿನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕಡಲೆಪುರಿ ಆ್ಯಡ್ ಮಾಡ್ಕೊತಿಲ್ಲ, ಎಳ್ಳನ್ನು ಮಾತ್ರ ಒಂದು ಸ್ವಲ್ಪ ಹುರ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಬೆಲ್ಲ ಪಾಕ ಮಾಡ್ಕೊಬೇಕಾಗತ್ತೆ. ಸೊ ಹಂಗಾಗಿ ನಾನು ಒಂದು ಬೌಲ್ಗೆ ಒಂದು ಚಿಕ್ಕ ಕಪ್ಪಷ್ಟು ಬೆಲ್ಲನ ಒಂದು ಪ್ಯಾನ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮರಳಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅಮ್ಮ ನನಗೆ ಈ ರೀತಿ ಅಡುಗೆಗಳೆಲ್ಲ ತುಂಬ ಅಂದರೆ ಹೇಳ್ಕೊಡೋದಕ್ಕಿಂತ ಅಮ್ಮ ಮಾಡ್ತಾಯಿದ್ದನ್ನು ನೋಡಿನೇ ಕಲ್ತ್ಕೊಂಡಿದ್ದು ಜಾಸ್ತಿ ನಾನು. ಸೊ ಈಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅದು ಕೂಡ ಬಂದುಬಿಡಲಿ ಅಂಥೇಳಿ ಕ್ಲಿಯರ್ ಆಗಿರುತ್ತೆ ಅಲ್ವಾ. ಸೊ ಫಿಲ್ಟರ್ ಮಾಡಿಕೊಂಡು ಮತ್ತು ಅದನ್ನೊಂದು 2 ನಿಮಿಷ ಮರಳಿಸ್ಕೊಂಡು ಈಗ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಅದಕ್ಕೆ ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದು ಅಷ್ಟೇ. ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಜಸ್ಟ್ ಹಾರ್ಡ್ಲಿ 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಆ್ಯಂಡ್ ನನಗೆ ಇದಕ್ಕೂ ಮುಂಚೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ಹುರಿಯೋ ಅಕ್ಕಿ ಬದಲು ರೆಡಿಮೇಡ್ ಅಕ್ಕಿ ಪೌಡರ್ ಸಿಗುತ್ತೆ ಅಲ್ವಾ ಅಂಗಡಿಯಲ್ಲಿ, ಅದನ್ನು ಸಹ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರಿ. ನಾನು ಇದುವರೆಗೂ ಯಾವಾಗಲೂ ಯೂಸ್ ಮಾಡಿಲ್ಲ. ಐ ಥಿಂಕ್ ನಾವು ಹುರಿದು ಮಾಡ್ಕೊಂಡ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ತರೋದ್ರಲ್ಲೂ ಸಹ ಮಾಡ್ಕೋಬೋದು, ಏನೂ ತೊಂದರೆ ಆಗೋದಿಲ್ಲ. ಬಟ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಹುರಿಯೋದಕ್ಕೆ ಅಕ್ಕಿ ಹುರಿದು ಪೌಡರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಏನೂ ಆಗೋದಿಲ್ಲ. ಸೊ ಈ ರೀತಿಯೇ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾ ಇರೋದು. ಆ್ಯಕ್ಚುಲಿ ಇದು ಉಂಡೆ ಕಟ್ಟುವಾಗ ಬಿಸಿ ಅಲ್ವಾ ಬೆಲ್ಲದ ಪಾಕ. ಸೊ ಈ ರೀತಿ ಸ್ವಲ್ಪ ಕೈಯಲ್ಲಿ ಅಂದರೆ ನೀರಲ್ಲಿ ಕೈನ ಅದ್ಕೊಂಡು ಉಂಡೆ ಕಟ್ಟೋದ್ರಿಂದ ಬಿಸಿ ತಾಗೋದಿಲ್ಲ ಕೈಗೆ ಅಂತ ಅಷ್ಟೇ. ಆ್ಯಕ್ಚುಲಿ ಈ ಉಂಡೆ ನಾವು ಬೆಲ್ಲ ಪಾಕ ಏನು ಮಾಡ್ಕೊಂಡಿರ್ತೀವಿ ಮ್ಯಾಕ್ಸಿಮಮ್ ಒಂದಿನ ಅಷ್ಟೇ ಇದು ಸ್ವಲ್ಪ ಮೆತ್ತಗಿರುತ್ತೆ. ಆಮೇಲೆ ಇದು ಆಬ್ವಿಯಸ್ಲಿ ಗಟ್ಟಿ ಆಗೇ ಆಗುತ್ತೆ. ಸೊ ಇದನ್ನು ಬಿಸಿಯಲ್ಲೇ ಲೈಕ್ ಹೊರಗಡೆನೇ ಒಣಗಿಸ್ಬಿಟ್ಟು ಒಂದು 15 ಡೇಸ್ವರೆಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಗಟ್ಟಿ ಖಂಡಿತ ಆಗೇ ಆಗುತ್ತೆ. ನಾನು ಮನೇಲಿ ಯಾವಾಗಲೂ ಏನಾದರೂ ಒಂದೊಂದು ಅಡುಗೆ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಮಾಡ್ಕೊಂಡಿದ್ದೆ. ಸೊ ತಂಬಿಟ್ಟೆಲ್ಲ ಮಾಡಿ ಮುಗಿಸ್ಕೊಂಡಿದ್ದಾದ್ಮೇಲೆ ಆವಾಗಲೇ ಹೆಸರುಬೇಳೆನ ನೆನೆಸ್ಕೊಂಡಿದ್ನಲ್ವ ಅದನ್ನು ಸಹ ಒಗ್ಗರಣೆ ಮಾಡಿ ಸೌತೆಕಾಯಿ, ಕ್ಯಾರೆಟು, ಕಾಯಿ ತುರಿನ ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ಬಿಸಿಲಲ್ವಾ, ಸೊ ಬೇಗ ಕೆಟ್ಟೋಗ್ಬಿಡುತ್ತೆ ಅನ್ನೋ ರೀಸನ್ಗೆ ಮಾಡ್ತಿರೋದು. ಸ್ವಲ್ಪ ಕ್ವಾಂಟಿಟಿನೇ ಆಗಿದ್ರು ಕೆಲವೊಂದು ಸರಿ ತಿನ್ನೋದು ಲೇಟ್ ಆಗುತ್ತೆ. ಲೈಕ್ ಮಧ್ಯಾಹ್ನ ಮಾಡಿದ್ರು ಈವ್ನಿಂಗ್ವರೆಗೂ ಮಿಕ್ಕ ಹೋಗ್ಬಿಡುತ್ತೆ ಅಲ್ವಾ. ಸೊ ಆ ಒಂದು ರೀಸನ್ಗೆ ನಾನು ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇಲ್ಲ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನು ಮಾಡಿದ್ರು ಎಲ್ಲ ಒಂದು 2 ಟೈಮ್ಸ್ಗೆ ಆಗೋಷ್ಟು ಮಾತ್ರನೇ ಮಾಡಿಕೊಂಡೆ, ಬಿಕಾಸ್ ಹೊರಗಡೆ ಹೋಗೋದಿದ್ದರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿನೂ ಮಾಡ್ಕೊಂಡಿಲ್ಲ. ಸೊ ಹೆಸರುಬೇಳೆನೆಲ್ಲ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕಿ ಆಲ್ರೆಡಿ ಸಾಂಬಾರನ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೆ.
ಒಂದೊಂದಾಗಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಡ್ತು. ರೈಸ್ಗೆ ಒಂದು ಕಡೆ ಇಟ್ಟಿದ್ದೆ, ಇನ್ನೊಂದು ಕಡೆ ಸೇಮಿಯಾ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಆಲ್ರೆಡಿ ತಂಬಿಟ್ಟು ಮಾಡ್ಕೊಂಡಿದ್ವಲ್ವ, ಬಟ್ ತುಂಬ ಸ್ವೀಟ್ ಬೇಡ, ಬಿಸಿಲು ಜಾಸ್ತಿ ಇದೆ ಅನ್ನೋ ಒಂದು ರೀಸನ್ಗೆ ಸೇಮಿಯಾ ಪಾಯಸನ ಲೈಟಾಗಿ ಎಲ್ಲ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇದ್ದೆ. ಸೇಮಿಯಾ ಪಾಯಸ ಬೇಕು ಅಂತ ಕೇಳ್ತಾ ಇದ್ದ ಹರ್ಷ, ವೈಶು ಇಬ್ಬರೂ ತುಂಬ ತಿಂತಾರೆ. ಸೊ ಹಾಗಾಗಿ ಒಂದು ಕಡೆ ರೈಸ್ಗಿಟ್ಟು ಮಧ್ಯಾಹ್ನದ ಊಟದ ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಸೇಮಿಯಾ ಪಾಯಸನ ಒಂದು ಕಡೆ ಮಾಡ್ತಿದ್ದೀನಿ. ನಮ್ಮಮ್ಮ ಇವಾಗ ಸ್ಕೂಲ್ಗೆ ಬರ್ತಾ ಇದ್ದಾರೆ. ಹಬ್ಬ ಎಲ್ಲ ಏನಾದರೂ ಬಂದರೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತೇಳಿ ಫುಲ್ ಡೇ ಅಡುಗೆ ಮನೆಯಲ್ಲೇ ಸರಿ ಹೋಗ್ಬಿಡುತ್ತೆ. ಸೊ ಪಾಯಸ ಎಲ್ಲ ಮಾಡ್ಕೊತಾ ಇರಬೇಕಾದ್ರೆ ಹೇಳ್ತಾ ಇದ್ದೆ, ಲೈಕ್ ನಾನು ಮಾಡೋದು ಹವರ್ಗಟ್ಟಲೆ ಮಾಡ್ತಾ ಇರ್ತೀನಿ, ತಿನ್ನೋದು ಮಾತ್ರ 2 ನಿಮಿಷದಲ್ಲಿ ತಿಂದು ಮುಗಿಸ್ಬಿಡ್ತೀರಾ ಅಂತ ಹೇಳಿದ್ದಕ್ಕೆ, ಸರಿ ಬಿಡು ನೀನು ಒಬ್ಬಳೇ ಕಷ್ಟಪಡಬೇಡ, ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಹರ್ಷ ವೈಶು ಇಬ್ಬರು ಬಂದು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಮಾಡೋ ಟೈಮಲ್ಲಿ ಹೆಲ್ಪ್ ಮಾಡಿ ಅಂದ್ರೆ ನೋಡಿ ಹೀಗೇನೆ ಮಾಡೋದು ಕೆಲಸ. ಅಷ್ಟು ಜೋರಾಗಿ ಅಂದ್ರೆ ಕಿತ್ತೋಗ್ಬಿಡುತ್ತೆ. ನಾನು ಇಷ್ಟು ಕಷ್ಟಪಟ್ಟು ಮಾಡೋದು ನೀವು 2 ನಿಮಿಷದಲ್ಲಿ ತಿನ್ನೋದು ಅಂತ ಹೇಳಿದ್ದಕ್ಕೆ ಹರ್ಷ ನನಗೆ ಹೆಲ್ಪ್ ಮಾಡ್ತಿದ್ದ. ಈರುಳ್ಳಿ ನೋಡಿ ಯಾವ ರೀತಿ ಕಟ್ ಮಾಡ್ತಿದ್ದಾನೆ, ಚಾಪ್ ಮಾಡ್ತಿದ್ದಾನೆ ಅಂತ. ರಂಪ ತಗೊಂಡು ವುಡ್ನ ಕಟ್ ಮಾಡೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಹೇಗೆ ಮಾಡಿದ್ರು ಹರ್ಷ ಪಾಪ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡೋ ಅಂಥದ್ದೆಲ್ಲ ಮಾಡಿ ಕೊಡ್ತಾ ಇದ್ದ. ಸೊ ಒಂದು ಕಡೆ ನಾನು ಸೇಮಿಯಾ ಪಾಯಸನ ರೆಡಿ ಮಾಡ್ಕೊಂಡಿದ್ದೆ, ಆಲ್ಮೋಸ್ಟ್ ಮುಗ್ದಿತ್ತು. ಇವತ್ತು ಸೇಮಿಯಾ ಪಾಯಸ ಮಾಡುವಾಗ ಯಾವಾಗಲೂ ಡಿಫ್ರೆಂಟಾಗಿ ಮಾಡ್ತಿದ್ದೆ, ಲೈಕ್ ನಾರ್ಮಲಾಗಿ ಯಾವಾಗ ಹೇಗೆ ಮಾಡ್ತೀನಿ ಆ ಥರ ಮಾಡಲಿಲ್ಲ ಇವತ್ತು. ಸೊ ಸಪ್ರೇಟಾಗಿ ಸೇಮಿಯಾನ ಫಸ್ಟೇ ಬೇಯಿಸ್ಕೊಂಡ್ಬಿಟ್ಟಿದ್ದೆ ನೀರಲ್ಲಿ, ಆಮೇಲೆ ಹಾಲನ್ನ ಕಾಯಿಸ್ಕೊಂಡು ಸಕ್ಕರೆ ಮತ್ತು ಬಾದಾಮ್ ಪೌಡರ್ನೆಲ್ಲ ಹಾಕಿ ಮಾಡಿದ್ದು. ಬಟ್ ಈ ಥರ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಒಂದು ಕಡೆ ಪಾಯಸ ರೆಡಿ, ಅನ್ನ ಸಾಂಬಾರು ರೆಡಿ ಆಗಿದೆ. ಸೊ ಲೈಟಾಗಿ ವಡೆಗೂ ಸಹ ಬೇಳೆನ ನೆನೆಸಿದ್ದೆ ನಾನು, ಕಡಲೆಬೇಳೆಗೆ ಮಸಾಲೆ ವಡೆ ಮಾಡೋಣ ಅಂತೇಳಿ. ಸೊ ವಡೆಗೂ ಎಲ್ಲ ರೆಡಿ ಆಯಿತು, ಅಡುಗೆನೂ ಎಲ್ಲ ರೆಡಿ ಆಗಿತ್ತು. ವಡೆ ಒಂದು ಮಾಡಿಕೊಂಡು ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆದ್ವಿ. ಪೂಜೆ ಊಟ ಎಲ್ಲ ಮುಗೀತು. ಈಗ 1:30 ಆಗ್ತಾ ಇದೆ ಆಫ್ಟರ್ನೂನ್. ಹೊರಗಡೆ ಹೋಗೋಣ ಅಂತೇಳಿ ರೆಡಿ ಆದ್ವಿ. ಅಮ್ಮು ಸೌಂಡ್ ಮಾಡ್ತಿದ್ದಾಳೆ, ಏನೂ ಕೇಳಿಸ್ತಾ ಇಲ್ಲ. ಕನಕಪುರದ ಹತ್ರ ಒಂದು ಪೆಟ್ ಸೆಂಚುರಿ ಇದೆ, ಪ್ರಾಣಿದ ಪೆಟ್ ಸೆಂಚುರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜಸ್ಟ್ ನೋಡಿ ಎಷ್ಟು ಸೌಂಡ್ ಮಾಡ್ತಾಳೆ, ಬಾ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲೈಕ್ ಜಸ್ಟ್ ಒಂದು 2 to 3 hours, ಅಲ್ಲೇನೂ ಅಷ್ಟೊಂದು ಸ್ಪೆಂಡ್ ಮಾಡೋ ಅಂಥದ್ದೇನೂ ಇಲ್ಲ. ಲೈಕ್ ಸುಮ್ಮನೆ ಮಕ್ಳಿಗೋಸ್ಕರ ಜಸ್ಟ್ ಫನ್, ಅವ್ರಿಗೆ ಒಂದು ಫನ್ ಟೈಮ್ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಫರ್ದರ್ ಅಪ್ಡೇಟ್ ಮಾಡ್ತೀನಿ.
ಲಾಕ್ ಮಾಡೋದು. ಮೇ ಬಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ನಮಗೆ ಒಂದು 2 hours ಆಗುತ್ತೆ ಅಷ್ಟೇ, ತುಂಬ ಏನೂ ಆಗೋದಿಲ್ಲ. ಸೊ ಹೊರಡ್ತಾ ಇದ್ದೀವಿ. ವೈಶುಮ ಏನೋ ಸಾಂಗ್ಗೆ ಬೇಕಾಗಿರೋ ರೀತಿನೇ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ಲು. ದೆವ್ವ ಬಂದಿರೋ ರೀತಿ ಎಲ್ಲರನ್ನೂ ಭಯ ಪಡಿಸ್ತಾ ಇದ್ಲು. ಸೊ ನಾವು ಸಹ ರೀಚ್ ಆದ್ವಿ. ಆ್ಯಕ್ಚುಲಿ ಲೊಕೇಶನ್ ಏನೋ ರೀಚ್ ಆದ್ವಿ, ಬಟ್ ಅದು 1 ವೇ ದಾರಿ ಥರನೇ ಸ್ವಲ್ಪ ಚಿಕ್ಕದಾಗಿ ಇತ್ತು. ಬಟ್ ಬಿಸಿಲು ಮಾತ್ರ ತುಂಬ ಅಂದರೆ ತುಂಬ ಇತ್ತು. ಲೈಕ್ ಹೊರಗಡೆ ನಡ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಬಟ್ ಆ ಕಡೆ ಈ ಕಡೆ ಎಲ್ಲ ಮರ ಇತ್ತು, ಒಂಥರ ಚೆನ್ನಾಗಿತ್ತು, ಕಾಡು ಥರನೇ ಇತ್ತು. ಒಂಥರ ಕೂಲ್ ಆಗಿರೋ ಟೈಮಲ್ಲಿ ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆನ್ ದ ವೇಯಲ್ಲಿ ಅಲ್ಲಲ್ಲಿ ವುಡ್ಡಲ್ಲಿ ಈ ಥರ ಒಂದು ಗೊಂಬೆಗಳನ್ನ ಮಾಡಿ ನಿಲ್ಲಿಸಿದ್ರು. ಸೊ ಆಲ್ಮೋಸ್ಟ್ ನಾವು ಹೋಗೋ ಅಷ್ಟರಲ್ಲಿ ತುಂಬ ಜನನೇ ಬಂದ್ಬಿಟ್ಟಿದ್ರು. ಆಲ್ರೆಡಿ ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಿರೋದು ನಮಗೆ ಹೊರಗಡೆಗೇ ಕೇಳಿಸ್ತಾ ಇತ್ತು. ಇದು ಬ್ಯಾಂಗ್ಳೂರಿಂದ ಒಂದು 25 ಕಿಲೋಮೀಟರ್ಸ್ ಇರುತ್ತೆ. ಸೊ ಇಲ್ಲಿ ಎಂಟ್ರಿ ಫೀಸ್ ಒಬ್ಬೊಬ್ರಿಗೂ 150 to 200 rupees ಇರುತ್ತೆ. ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಬಿಲೋ 3 years ಯಾವುದೇ ಥರ ಫೀ ಪೇ ಮಾಡೋ ಹಾಗಿಲ್ಲ. ಸೊ ಅಬೌವ್ 3.5 years ಎಲ್ಲರಿಗೂ ಟಿಕೆಟ್ ಇರುತ್ತೆ. ಇಲ್ಲಿ ಆ್ಯನಿಮಲ್ಸ್ ಬಗ್ಗೆ ಎಲ್ಲ ಹೇಳೋದಕ್ಕೆ 1.5 hourವರೆಗೂ ಒಂದೊಂದು ಅನಿಮಲ್ ಬಗ್ಗೆನೂ ಎಜುಕೇಟ್ ಮಾಡ್ತಾ ಇರ್ತಾರೆ. ನಾವು ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಒಬ್ಬರು ಗೈಡ್ ಹೇಳ್ತಿದ್ರು 700+ ರೆಸ್ಕ್ಯೂಡ್ ಅನಿಮಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಹೋದಾಗ ಅಷ್ಟೊಂದು ಅನಿಮಲ್ಸ್ ಎಲ್ಲ ಏನೂ ಇರಲಿಲ್ಲ, ಸಣ್ಣ ಪುಟ್ಟ ಅನಿಮಲ್ಸ್ ಅಷ್ಟೇ. ಲೈಕ್ ಅಲ್ಲಿ ಸ್ವಲ್ಪ ರೆನೋವೇಷನ್ ಮಾಡ್ತಾ ಇದ್ದಿದ್ದರಿಂದ ನಾವು ಅಷ್ಟೊಂದು ಅನಿಮಲ್ಸ್ ಎಲ್ಲ ಏನೂ ನೋಡೋಕೆ ಆಗಿರಲಿಲ್ಲ. ಕೆಲವೊಂದು ಆ್ಯನಿಮಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೂ ಲೈಕ್ ಅವ್ರು ಗೈಡ್ ಮಾಡ್ತಾ ಇರ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಸೊ ಆರಾಮಾಗಿ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಕೆಲವೊಂದು ಅನಿಮಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ. ಬಟ್ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ನಾನು ಯಾವುದೇ ಒಂದು ಅನಿಮಲ್ ಅಂದರೆ ಟೆರರ್ ಆಗಿರುತ್ತೆ, ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ವಲ್ಪ ರೆಪ್ಟೈಲ್ಸ್ ಥರ ಎಲ್ಲ ಇರುತ್ತಲ್ವ, ಸೊ ನನಗೆ ಅದನ್ನೆಲ್ಲ ನೋಡಿದ್ರೆ ಭಯ ಆಗುತ್ತೆ. ನಾನು ಟಚ್ ಮಾಡಲಿಲ್ಲ. ವೈಶು, ಮುನಿ, ಹರ್ಷ ಎಲ್ಲರೂ ನೋಡ್ತಾ ಇದ್ರು. ಮಾಯಾ ಆ್ಯಂಡ್ ಆ ಸ್ನೇಕ್ನ ಎಲ್ಲ ಮೇಲೆ ಹಾಕ್ತಾರೆ. ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಸೊ ಅದು ಚಿಕ್ಕ ಮಕ್ಕಳಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಮಕ್ಕಳ ಜೊತೆಲಿ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಫ್ಯಾಮಿಲಿಗೂ 1 day ಟ್ರಿಪ್ ಅಂದರೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ 1 day ಬೇಕಾಗಿಲ್ಲ, ಬಿಕಾಸ್ ನಾವು ಹೋದಾಗ ಅಷ್ಟೊಂದು ಆ್ಯನಿಮಲ್ಸ್ ಇರಲಿಲ್ಲ. ಸೊ ಹಾಗಾಗಿ ಮೇ ಬಿ ಇನ್ ಕೇಸ್ ಲೈಕ್ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋಂಗಿದ್ರೆ ಖಂಡಿತ ಹೋಗ್ಬೋದು, ಸ್ಪೆಂಡ್ ಮಾಡ್ಬೋದು. ಪೀಸ್ಫುಲ್ಲಾಗೂ ಇದೆ. ಆ್ಯಂಡ್ ಅಲ್ಲಿ ಯಾವುದೇ ಥರ ಮೀಲ್ಸ್ ಎಲ್ಲ ಸಿಗೋದಿಲ್ಲ. ಲೈಕ್ ಫುಡ್ ಫೆಸಿಲಿಟೀಸ್ ಎಲ್ಲ ಅಷ್ಟೊಂದು ಏನೂ ಇಲ್ಲ. ಲೈಕ್ ನಿಮಗೆ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಸಿಗುತ್ತೆ. ಆ್ಯಂಡ್ ನಾವು ಹೊರಗಡೆಯಿಂದನೂ ಕ್ಯಾರಿ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯನಿಮಲ್ಸ್, ಬರ್ಡ್ಸ್, ರೆಪ್ಟೈಲ್ಸ್ ಎಲ್ಲ ಇದೆ. ಸೊ ಮಕ್ಕಳಿಗೆ ಇದೊಂಥರ 1 day ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಯಾರಾದರೂ ಇಲ್ಲಿಗೆ ಹೋಗೋರು ಇದ್ದರೆ ಟ್ರೈ ಮಾಡಿ. ಇದು 365 days ಓಪನ್ ಇರುತ್ತೆ. ಅಂದರೆ ಇದ್ರದ್ದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 AM to ಈವ್ನಿಂಗ್ 5 PM ವರೆಗೂ ಓಪನ್ ಇರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ಇಲ್ಲಿಗೆ ಬಂದರೆ ತುಂಬಾ ಖುಷಿ ಪಡ್ತಾರೆ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯನಿಮಲ್ಸ್, ಬರ್ಡ್ಸ್ ಎಲ್ಲ ಇದೆ. 40+ ಸ್ಪೀಷೀಸ್ ಇದೆ. ಸೊ ಇಲ್ಲಿ ಯಾವುದೇ ಥರ ಗೇಮ್ಸ್ ಇಲ್ಲ, ಹಾರ್ಸ್ ರೈಡ್ ಒಂದು ಬಿಟ್ಟರೆ. ಸೊ ಐ ಹೋಪ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಬಂದರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಯಾರಾದರೂ ಇಲ್ಲಿಗೆ ಹೋಗೋದಿದ್ರೆ ಖಂಡಿತ ಟ್ರೈ ಮಾಡ್ಬೋದು. ನಾನು ಯಾವುದೇ ಥರ ಜಾಸ್ತಿ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಜಸ್ಟ್ 1-2 ಕ್ಲಿಪ್ಸ್ನ ಮಾತ್ರ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಾವು ಹೊರಗಡೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಯಿತು. ಟೈಮ್ ಒಂದು 5 o'clock ಆಗಿದೆ. ನಾವು ಇನ್ನು ಬೇರೆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ 5 o'clock ಆಯಿತು. ಇವತ್ತಿನ ಡೇ ಹೀಗಿತ್ತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.